ನೋಡಿ, ಇದಿಷ್ಟು ದೇಗುಲ ಉತ್ಸವಕ್ಕೆ ಕೊಡುವ ಸಂಪ್ರದಾಯದಂತೆ ಸಮವಸ್ತ್ರ ಧರಿಸಿ ಬರೋ ಹಾಗಿಲ್ಲ ಅಂತ ಅರೆಭಾಷಿಕ ಸಮುದಾಯ ವಿರೋಧ ವ್ಯಕ್ತಪಡಿಸ್ತು ಅನ್ನೋ ಕಾರಣಕ್ಕೆ ಈ ಹೋರಾಟಗಳು ಪ್ರಾರಂಭ ಆಯಿತು. ಹೋರಾಟ ಯಾವ ರೀತಿಯ ಸ್ವರೂಪ ಪಡೆದುಕೊಂಡಿದೆ ಅಂದ್ರೆ, ಈಗ ಕಡುವ ಸಮುದಾಯದವರು ಪಾದಯಾತ್ರೆ ಹಮ್ಮಿಕೊಂಡ್ರು. ಇವತ್ತು ಮಡಿಕೇರಿ ಪ್ರವೇಶ ಆಗುತ್ತಂತೆ, ಆ ಮೂಲಕ ಬೃಹತ್ ಸಮಾವೇಶ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಮರ ಇದು ಕೊಡವ ಸಮುದಾಯದವರು ಸಾರಿರೋ ಸಮರ. ತಮಗಾಗುತ್ತಿರೋ ಅನ್ಯಾಯದ ವಿರುದ್ಧ ಮೊಳಗಿಸಿರೋ ಹೋರಾಟ, ತಮ್ಮ ಅಸ್ತಿತ್ವಕ್ಕಾಗಿ ನಡೆಸ್ತಾ ಇರೋ ಬೃಹತ್ ಪಾದಯಾತ್ರೆಯ ದೃಶ್ಯ. ಅಂತಿಮ ಘಟ್ಟ ತಲುಪಿದ ಕೊಡವರ ಹೋರಾಟ. ಇಂದು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ವಸ್ತ್ರ ವಿವಾದ ಧಗಧಗಿಸಿತ್ತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧಿರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಫೆಬ್ರವರಿ 2ರಂದು ಜಿಲ್ಲೆಯ ಗಡಿ ಭಾಗ ಕುಟ್ಟದಿಂದ ಆರಂಭಿಸಿದ್ದ ಕೊಡವಾಮೆ ಬಾಳೋ ಪಾದಯಾತ್ರೆ ಇವತ್ತು ಮಡಿಕೇರಿಗೆ ಪ್ರವೇಶಿಸಲಿದೆ. ನಗರದ ಪ್ರಮುಖ ಬೀದಿಯಲ್ಲಿ ಇವತ್ತು ಕೊಡವರ ಪಾದಯಾತ್ರೆ ಸಾಗಲಿದೆ. ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರೋ ಕೊಡವ ಮಂದ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸುಮಾರು 20,000ಕ್ಕೂ ಹೆಚ್ಚು ಕೊಡವ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಕೊಡಗು ಮಾತ್ರವಲ್ಲದೆ ರಾಜ್ಯದ ಹಲವೆಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೊಡವ ಸಮುದಾಯದವರು ಭಾಗಿಯಾಗಲಿದ್ದಾರೆ. ಇದೇ ಜಾಗದಲ್ಲೇ ಕೊಡವರು ಜಿಲ್ಲಾಧಿಕಾರಿಗೆ ತಮ್ಮ ಮನವಿ ಪತ್ರ ಸಲ್ಲಿಸಲಿದ್ದಾರೆ. ನಮಗೆ ಕೊಡುವ ನಗರ ಜನಾಂಗದವರು ನಮಗೆ ಎಲ್ಲರಿಗೆ ಸೇರಿ ನಮಗೇನಾಗ್ತದೆ ಅಂದರೆ, ಇಲ್ಲಿ ಅಲ್ಲಿಗೆ ಬಂದವರಿಗೆ ನಮ್ಮ ಚಿಕ್ಕಪೇಟೆ ಏನು ಹೇಳ್ತೇವೆ ನಾವು, ಆ ತಿಮ್ಮೆ ಸರ್ಕಲಲ್ಲಿ ಭವ್ಯವಾದೊಂದು ಸ್ವಾಗತ ಮಾಡಲಿಕ್ಕೆ ಮಾಡಿದ್ದೇವೆ. ದೊಡ್ಡಗೊಟ್ಟ ಪಾಟಾಗಿ ವಾಲಗಾಗಿ ಮತ್ತು ತಲೆಗೆ ಬಳಕು ಇದರಿಂದ ಮತ್ತು ಹೂವನ್ನು ಚೆಲ್ಲುವುದರ ಮೂಲಕ ಅವರನ್ನು ನಾವು ಸ್ವಾಗತ ಮಾಡ್ತೇವೆ. ಸಮಾವೇಶದಲ್ಲಿ ಭಾಗಿಯಾಗುವ ಜನರಿಗೆ ಮಡಿಕೇರಿ ಕೊಡವ ಸಮಾಜ ಹಾಗೂ ವಿವಿಧ ಸಂಘಟನೆಗಳಿಂದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೊಲೀಸ್ ಇಲಾಖೆ ಕೂಡ ಸೂಕ್ತ ಭದ್ರತೆ ಕೈಗೊಳ್ಳುತ್ತಿದೆ. 2 ಎಸ್ಪಿ, 6 ಡಿವೈಎಸ್ಪಿ, 5 ಕೆಎಸ್ಆರ್ಪಿ ತುಕಡಿ, 5 ಡಿಆರ್ ತುಕಡಿ ಸೇರಿದಂತೆ ಒಟ್ಟು 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗುತ್ತಿದೆ. ಮಡಿಕೇರಿ ನಗರದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಮದ್ಯ ಮಾರಾಟ ಕೂಡ ನಿಷೇಧಿಸಲಾಗಿದೆ. ನಗರದೊಳಗೆ ವಾಹನ ನಿಲುಗಡೆಯನ್ನು ನಿಷೇಧ ಮಾಡಲಾಗಿದೆ. ಒಟ್ಟು ಸುಮಾರು 800ರಿಂದ 900 ಪೊಲೀಸ್ ಆಫೀಸರ್ಸ್ ಡಿಪ್ಲಾಯ್ಮೆಂಟಲ್ಲಿ ಮಾಡಿದ್ದೀವಿ. ಎಲ್ಲರ ಕಡೆ ಕೂಡ ಆರ್ಗನೈಸರ್ಸ್ ಜೊತೆ ಮಾತಾಡಿದ್ದೀವಿ. ವೆಹಿಕಲನ್ನು ಯಾವುದು ಪಾದಯಾತ್ರೆ ಜೊತೆಗೆ ವೆಹಿಕಲನ್ನು ಯಾರು ಕರ್ಕೊಂಡು ಬರಬಾರ್ದು ಅಂದರೆ ಹೇಳಿದ್ವಿ. ಅದ್ರ ಜೊತೆಗೆ ಒಂದು 5 ಜಂಬೋ ಟೀಮ್ ನಮ್ಮ GT ಸರ್ಕಲ್ ಕಡೆ ಟ್ರಾಫಿಕನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಜಂಬೋ ಟೀಮ್ ಕೂಡ ರೆಡಿ ಇದೆ. ತಮ್ಮ ಅಸ್ತಿತ್ವಕ್ಕಾಗಿ ಶುರು ಮಾಡಿರೋ ಕೊಡವರ ಪಾದಯಾತ್ರೆ ಶಾಂತಿಯುತವಾಗಿ ಸಮಾಪ್ತಿಯಾಗಲಿ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅನುಕಾರ್ಯಪ್ಪ, ಹಿಂದೆಂದೂ ಕೂಡ ಈ ರೀತಿ ಸಮುದಾಯಗಳು ಗಲಾಟೆ ಮಾಡ್ಕೊಂಡಿದ್ದನ್ನ ನೋಡಿರಲಿಲ್ಲ. ಅಟ್ ದ ಫಸ್ಟ್ ಟೈಮ್, ಅದು ಕೂಡ ತಮ್ಮ ಸಮುದಾಯದ ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿರುವಂತಹ ಹೋರಾಟ, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಸಂಧಾನಗಳಾಗಲ್ವಾ? ಬದಲಾಗಿ ಈ ಹೋರಾಟ ಹೀಗೆ ಮುಂದುವರಿಬೇಕಾ? ಶ್ರುತಿ, ಇದೇನು ಕೊಡವ ಸಮುದಾಯದವರು ಫೆಬ್ರವರಿ 2ರಿಂದ ಒಂದು ಪಾದಯಾತ್ರೆ ಆರಂಭ ಮಾಡಿದರು. ಇವತ್ತು 6ನೇ ದಿವಸ ಅಂದರೆ ಕೊನೆಯ ದಿವಸ ಮಡಿಕೇರಿಗೆ ಬಂದು ಸಮಾವೇಶವಾಗ್ತಿರುವಂಥದ್ದು. ಪಾದಯಾತ್ರೆ ಬಂದು ಮಡಿಕೇರಿಗೆ ಸೇರುತ್ತೆ. ಮಡಿಕೇರಿಗೆ ಸೇರಿ ನಂತರ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲಿ ಕೊಡವ ಮಂದ್ ಅಂತ ಇದೆ, ಅಲ್ಲಿ ಸಮಾವೇಶಗೊಳ್ಳುವಂಥದ್ದು. ನಮಗೆ ಸಿಕ್ಕಿದ ಅಂದಾಜು ಮಾಹಿತಿ ಪ್ರಕಾರ ಸುಮಾರು 30,000ಕ್ಕೂ ಹೆಚ್ಚು ಕೊಡವರು ಬಂದು ಇವತ್ತು ಇಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ಕೂಡ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ನಿಮಗೆ ತೋರಿಸ್ತೀನಿ. ಈಗ ಪೊಲೀಸರು ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಸಾಕಷ್ಟು ಪೊಲೀಸರ ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಅಂದರೆ ಮಡಿಕೇರಿ ಸಿಟಿ ಒಳಗೆ ಎಲ್ಲಿ ವಾಹನ ಪಾರ್ಕಿಂಗಿಗೆ ವ್ಯವಸ್ಥೆ ಇಲ್ಲ, ನಿಷೇಧವನ್ನು ಮಾಡಿದ್ದಾರೆ. ಒಳಗಡೆ ವಾಹನ ಪಾರ್ಕಿಂಗ್ ಮಾಡುವಂತಿಲ್ಲ. ಮತ್ತು ಇವತ್ತು ಮದ್ಯ ಮಾರಾಟವನ್ನು ಕೂಡ ಮಡಿಕೇರಿಯಲ್ಲಿ ನಿಷೇಧ ಮಾಡಲಾಗಿದೆ. ಈಗಾಗಲೇ ಕೊಡವರು ಬಂದು ಸೇರ್ಲಿಕ್ಕೆ ಆರಂಭ ಆಗಿದ್ದಾರೆ. ಅಲ್ಲಲ್ಲಿ ತಳಿರು ತೋರಣಗಳಿಂದ ಮಡಿಕೇರಿಯನ್ನು ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಸಾಕಷ್ಟು ವಾಹನಗಳು ಈಗ ಮಡಿಕೇರಿ ನಗರಕ್ಕೆ ಬರ್ತಾ ಇರುವಂಥದ್ದು. ಅದರಿಂದ ಪೊಲೀಸರು ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಒಂದು ಐತಿಹಾಸಿಕ ಒಂದು ಪಾದಯಾತ್ರೆ ಅಂತ ಹೇಳ್ಬೋದು. ಕೊಡವ ಜನಾಂಗ
ಜಾಗದಲ್ಲಿ ಅಂದರೆ ಇದುವರೆಗೂ ಈ ರೀತಿಯ ಒಂದು ಪಾದಯಾತ್ರೆ ನಡೀತಿರಲಿಲ್ಲ. ಮತ್ತು ಇಲ್ಲಿ ಯೋಧರ ಇದು ಪ್ರತಿಮೆಗಳಿದೆ, ಅಲ್ಲೆಲ್ಲ ಅಲಂಕಾರ ಮಾಡಿರುವಂಥ ತಳಿರು ತೋರಣಗಳಿಂದ ರಾತ್ರಿ ಹೂವೆಲ್ಲ ಕಟ್ಟಿ ಅಲಂಕಾರ ಮಾಡಿದ್ದಾರೆ. ಸಾಕಷ್ಟು ಜನರು ಹರಿದು ಬರ್ತಾ ಇದ್ದಾರೆ. ಅಂದರೆ ಇದು ಒಂದು ಯಾವುದು ಇಲ್ಲಿ ಗಲಾಟೆ ಗದ್ದಲ ಇಲ್ಲ. ಅಂದರೆ ಶಾಂತಿಯುತವಾಗಿ ಈ ಪಾದಯಾತ್ರೆ ಫೆಬ್ರವರಿ 2ರಿಂದ ಆರಂಭವಾಗಿರುವಂಥದ್ದು. ಇವತ್ತು ಈ ಕೊನೆಯಾಗುತ್ತೆ. ಇಲ್ಲಿ ಶಾಂತಿಯುತವಾಗಿ ನಡೆಯುತ್ತೆ. ಸಮಾವೇಶ ಎಲ್ಲಿರುತ್ತೆ ಅಲ್ಲಿಗೆ ಜಿಲ್ಲಾಧಿಕಾರಿಗಳನ್ನು ಕರೆಸಿಕೊಂಡು ಅಲ್ಲೇ ಮನವಿ ಪತ್ರವನ್ನು ಕೂಡ ಕೊಡ್ತಾರೆ. ಒಟ್ಟಾರೆ ಅವರು ಒಂದು ಬೇಡಿಕೆ ಇರುವಂಥದ್ದು ತಮ್ಮ ಅಸ್ತಿತ್ವದ ಉಳಿವಿಗಾಗಿ ಅಂತ ಹೇಳುವಂಥದ್ದು. ಅಂದರೆ ಈ ಕಟ್ಟೆಮಾಡು ದೇವಸ್ಥಾನ ಎನ್ನುವುದು ಮಹಾಮೃತ್ಯುಂಜಯ ದೇವಸ್ಥಾನ, ಅಲ್ಲಿ ಒಂದು ವಸ್ತ್ರ ಸಮಿತಿಯ ಒಂದು ವಿವಾದ ಉಂಟಾಯಿತು. ಅಲ್ಲಿಂದ ಸ್ವಲ್ಪ ಕೊಡವರು ಎದ್ದೇಳಿರುವಂಥದ್ದು. ಅಂದರೆ ನಮ್ಮ ಕುಪ್ಪೆ ಚಾಲಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳುವಂಥದ್ದು. ಅದರಿಂದ ಶಾಂತಿಯುತವಾಗಿ ಈ ಹೋರಾಟವನ್ನು ಮಾಡಿ ತಮ್ಮ ಬಲ ಪ್ರದರ್ಶನಕ್ಕೆ ಕೊಡವರು ಮುಂದಾಗಿರುವಂಥದ್ದು. ಸತಿ ಓಕೆ, ಧನ್ಯವಾದಗಳು ಅನುಕಾರ್ಯಪ್ಪ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದಿಷ್ಟು ದೇಗುಲ ಉತ್ಸವಕ್ಕೆ ಕೊಡುವ ಸಂಪ್ರದಾಯದಂತೆ ಸಮವಸ್ತ್ರ ಧರಿಸಿ ಬರೋ ಹಾಗಿಲ್ಲ ಅಂತ ಅರೆಭಾಷಿಕ ಸಮುದಾಯ ವಿರೋಧ ವ್ಯಕ್ತಪಡಿಸ್ತು ಅನ್ನೋ ಕಾರಣಕ್ಕೆ ಈ ಹೋರಾಟಗಳು ಪ್ರಾರಂಭ ಆಯಿತು. ಹೋರಾಟ ಯಾವ ರೀತಿಯ ಸ್ವರೂಪ ಪಡೆದುಕೊಂಡಿದೆ ಅಂದ್ರೆ, ಈಗ ಕಡುವ ಸಮುದಾಯದವರು ಪಾದಯಾತ್ರೆ ಹಮ್ಮಿಕೊಂಡ್ರು. ಇವತ್ತು ಮಡಿಕೇರಿ ಪ್ರವೇಶ ಆಗುತ್ತಂತೆ. ಆ ಮೂಲಕ ಬೃಹತ್ ಸಮಾವೇಶ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಮರ, ಇದು ಕೊಡವ ಸಮುದಾಯದವರು ಸಾರಿರೋ ಸಮರ. ತಮಗಾಗುತ್ತಿರೋ ಅನ್ಯಾಯದ ವಿರುದ್ಧ ಮೊಳಗಿಸಿರೋ ಹೋರಾಟ, ತಮ್ಮ ಅಸ್ತಿತ್ವಕ್ಕಾಗಿ ನಡೆಸ್ತಾ ಇರೋ ಬೃಹತ್ ಪಾದಯಾತ್ರೆಯ ದೃಶ್ಯ. ಅಂತಿಮ ಘಟ್ಟ ತಲುಪಿದ ಕೊಡವರ ಹೋರಾಟ. ಇಂದು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ವಸ್ತ್ರ ವಿವಾದ ಧಗಧಗಿಸಿತ್ತು. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧಿರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಫೆಬ್ರವರಿ 2ರಂದು ಜಿಲ್ಲೆಯ ಗಡಿ ಭಾಗ ಕುಟ್ಟದಿಂದ ಆರಂಭಿಸಿದ್ದ ಕೊಡವಾಮೆ ಬಾಳೋ ಪಾದಯಾತ್ರೆ ಇವತ್ತು ಮಡಿಕೇರಿಗೆ ಪ್ರವೇಶಿಸಲಿದೆ. ನಗರದ ಪ್ರಮುಖ ಬೀದಿಯಲ್ಲಿ ಇವತ್ತು ಕೊಡವರ ಪಾದಯಾತ್ರೆ ಸಾಗಲಿದೆ. ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರೋ ಕೊಡವ ಮಂದ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸುಮಾರು 20,000ಕ್ಕೂ ಹೆಚ್ಚು ಕೊಡವ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಕೊಡಗು ಮಾತ್ರವಲ್ಲದೆ ರಾಜ್ಯದ ಹಲವೆಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೊಡವ ಸಮುದಾಯದವರು ಭಾಗಿಯಾಗಲಿದ್ದಾರೆ. ಇದೇ ಜಾಗದಲ್ಲೇ ಕೊಡವರು ಜಿಲ್ಲಾಧಿಕಾರಿಗೆ ತಮ್ಮ ಮನವಿ ಪತ್ರ ಸಲ್ಲಿಸಲಿದ್ದಾರೆ. ನಮಗೆ ಕೊಡುವ ನಗರ ಜನಾಂಗದವರು ನಮಗೆ ಎಲ್ಲರಿಗೆ ಸೇರಿ ನಮಗೇನಾಗ್ತದೆ ಅಂದರೆ ಇಲ್ಲಿ ಅಲ್ಲಿಗೆ ಬಂದವರಿಗೆ ನಮ್ಮ ಚಿಕ್ಕಪೇಟೆ ಏನು ಹೇಳ್ತೇವೆ ನಾವು, ಆ ತಿಮ್ಮೆ ಸರ್ಕಲಲ್ಲಿ ಭವ್ಯವಾದೊಂದು ಸ್ವಾಗತ ಮಾಡಲಿಕ್ಕೆ ಮಾಡಿದ್ದೇವೆ. ದೊಡ್ಡಗೊಟ್ಟ ಪಾಟಾಗಿ ವಾಲಗಾಗಿ ಮತ್ತು ತಲೆಗೆ ಬೆಳಕು ಇದರಿಂದ ಮತ್ತು ಹೂವನ್ನು ಚೆಲ್ಲುವುದರ ಮೂಲಕ ಅವರನ್ನು ನಾವು ಸ್ವಾಗತ ಮಾಡ್ತೇವೆ. ಸಮಾವೇಶದಲ್ಲಿ ಭಾಗಿಯಾಗುವ ಜನರಿಗೆ ಮಡಿಕೇರಿ ಕೊಡವ ಸಮಾಜ ಹಾಗೂ ವಿವಿಧ ಸಂಘಟನೆಗಳಿಂದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೊಲೀಸ್ ಇಲಾಖೆ ಕೂಡ ಸೂಕ್ತ ಭದ್ರತೆ ಕೈಗೊಳ್ಳುತ್ತಿದೆ. 2 ಎಸ್ಪಿ, 6 ಡಿವೈಎಸ್ಪಿ, 5 ಕೆಎಸ್ಆರ್ಪಿ ತುಕಡಿ, 5 ಡಿಆರ್ ತುಕಡಿ ಸೇರಿದಂತೆ ಒಟ್ಟು 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗುತ್ತಿದೆ.